ನನ್ನ ಗಂಡನಿಗೆ ನನಗಿಂತ ಹೆಚ್ಚು ಹಣದ ಮೇಲೆ ಮೋಹ ಜಾಸ್ತಿ. ನನಗೆ ಕೈ ಕೆಲಸ ಮಾಡಿ ಸಾಕಾಯಿತು, ಅದಕ್ಕಾಗಿ ನನ್ನ ತವರಿಗೆ ಹೋದೆ. ಅಲ್ಲಿ ನನ್ನ ಅತ್ತೆ ಮಗನಿಗೂ ಒಬ್ಬಂಟಿ ಜೀವನ ಸಾಕಾಯ್ತು. ನನ್ನ ಹಣ್ಣುಗಳನ್ನು ಅವನು, ಅವನ ತಮ್ಮ, ನಾನು ಚೆನ್ನಾಗಿ ಮಸಾಜ್ ಮಾಡುತ್ತಾ ಎಂಜಾಯ್ ಮಾಡಿದೆವು. ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ಕೇಳಿ. ನಾನು ಕಲಾ ಸಿಟಿಯೊಂದರಲ್ಲಿ ವಾಸವಾಗಿದ್ದೇನೆ. ನಾನು ಉತ್ತರ ಭಾರತದಿಂದ ಬಂದು ಇಲ್ಲಿ ವಾಸವಾಗಿದ್ದೀನಿ. ನನ್ನ ಯಜಮಾನರು ಪ್ರಫುಲ್. ನಾನು ಇಲ್ಲಿಗೆ ಬಂದು 6-7 ವರ್ಷವಾಗಿದ್ದರಿಂದ ನನಗೆ ಓದಲು ಬರೆಯಲು ಕನ್ನಡ ಬರುತ್ತೆ, ಆದರೆ ಅಷ್ಟೇನೂ ಚೆನ್ನಾಗಿ ಬರಲ್ಲ. ಪ್ರಫುಲ್ ಖಾಸಗಿ ಕಂಪನಿಯೊಂದರಲ್ಲಿ ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡ್ತಾನೆ. ಇನ್ನು ನನ್ನ ಮನೆಯಲ್ಲಿ ನಾನು, ಪ್ರಫುಲ್ ಮತ್ತು ನನ್ನ ಒಂದು ಮಗು ಮಾತ್ರ ಇದ್ದೇವೆ. ನಾವು ಅಪಾರ್ಟ್ಮೆಂಟ್ ಒಂದರಲ್ಲಿ ಇದ್ದೇವ. ನಮ್ಮ ಉಳಿದ ಸಂಬಂಧಿಕರೆಲ್ಲ ನಮ್ಮ ರಾಜ್ಯದಲ್ಲಿ ಆರಾಮವಾಗಿ ಇದ್ದಾರೆ. ಇನ್ನು ಪ್ರಫುಲ್ ಆಫೀಸ್ ಕೆಲಸದಲ್ಲೇ ಯಾವಾಗಲೂ ಬಿಸಿಯಾಗಿರುತ್ತಾನೆ. ಅವನು ಯಾವಾಗಲೂ ಮೀಟಿಂಗ್, ಮಾರ್ಕೆಟಿಂಗ್, ಬಿಸಿನೆಸ್ನಲ್ಲಿ ತಲೆ ಕೆಡಿಸಿಕೊಂಡಿದ್ದಾನೆ. ಕೆಲವೊಮ್ಮೆ ಕೆಲಸ ಜಾಸ್ತಿ ಅಂತ ಮನೆಗೂ ಬರ್ತಿಲ್ಲ. ಆದರೆ ಮನೆಯಲ್ಲಿ ನನಗೆ ಏಕಾಂಗಿಯಾಗಿ ಇದ್ದು ಬೇಸರವಾಗಿತ್ತ. ಹೀಗೆ ಇದ್ದಾಗಲೇ ಒಂದು ದಿನ ನಾನು ತಲೆಕೆಟ್ಟು, ರೀ, ನನಗೆ ಮನೆಯಲ್ಲಿ ಏಕಾಂಗಿಯಾಗಿ ಬೇಜಾರಾಗಿದೆ. ಸ್ವಲ್ಪ ದಿನ ಊರಿಗೆ ಹೋಗಿ ಬರ್ತೀನಿ. ನೀವು ಕೂಡ ಕೆಲಸ ಅಂತ ಬಿಸಿಯಾಗಿದ್ದೀರಾ. ಅಲ್ಲದೆ ನನ್ನ ಬಗ್ಗೆ ನನಗೆ ಕಾಳಜಿ ಇಲ್ಲ. ಇನ್ನು ಮನೆಯಲ್ಲಿ ಈ ಮಗು ಕೂಡ ಕಿರಿಕಿರಿ ಮಾಡುತ್ತೆ. ಸ್ವಲ್ಪ ದಿನ ಮಟ್ಟಿಗೆ ಊರಿಗೆ ಹೋಗ್ತೀನಿ ಎಂದಾಗ ಅವನು, ಸರಿ, ಈ ಬಗ್ಗೆ ನಾಳೆ ಮಾತಾಡೋಣ, ನನ್ನ ಕೆಲಸ ಅಂತ ಸುಮ್ಮನಾದ. ಆಮೇಲೆ ಮಾರನೇ ದಿನ ಅವನಿಗೆ ಮತ್ತೆ ಈ ಬಗ್ಗೆ ಹೇಳಿದಾಗ ಅವನು, ಇವತ್ತು ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ, ಊರಿಗೆಲ್ಲ ಬೇಡ. ನಮ್ಮಲ್ಲೇ ಒಬ್ಬರು ಮ್ಯಾನೇಜರ್ ಇದ್ದಾರೆ, ಅವರು ಕೂಡ ಏಕಾಂಗಿ. ಅವರಿಗೆ ವಿಚ್ಛೇದನ ಆಗಿದೆ. ಅವರು ಟೈಮ್ ಪಾಸ್ ಅಂತ ಮಹಿಳಾ ಸಂಘ, ಆದರೆ ಇದು ಅಂತೆಲ್ಲ ಹೋಗ್ತಾರೆ. ಬೇಕಿದ್ರೆ ನಿನಗೆ ಅವರ ಪರಿಚಯ ಮಾಡಿಕೊಡ್ತೀನಿ, ನೀನು ಕೂಡ ಬೇಕಿದ್ದರೆ ಅವರ ಜೊತೆಗೆ ಹೋಗಬಹುದು. ನಿನಗೂ 4-6 ಜನರ ಪರಿಚಯವಾಗಿ ಹೊಸ ವಾತಾವರಣದಲ್ಲಿ ಬೇಜಾರಾಗುವುದಿಲ್ಲ ಎಂದರು. ಮಾರನೇ ದಿನ ರವಿವಾರ ಇದ್ದ ಕಾರಣ ಅವನು ನನ್ನನ್ನು ಅವರ ಮ್ಯಾನೇಜರ್ ಮನೆಗೆ ಕರೆದುಕೊಂಡು ಹೋದ. ನಮಸ್ತೆ ಗುರುಗಳೇ. ನಮಸ್ಕಾರ. ಹೇಳಿ, ಯಾರು? ನಾನ್ ಗುರುಗಳೇ, ಕಾರ್ತಿಕ್ ಅಂತ. ಹಾ, ಕಾರ್ತಿಕ್ ಅವ್ರೆ, ಹೇಳಿ. ಅದೇ ನಾನು ಹುಡುಗಿ ವಿಚಾರದಲ್ಲಿ ನಾನು ಕಾಲ್ ಮಾಡಿದ್ದೆ ಅಲ್ಲ ನಿಮ್ಗೆ. ಎಲ್ಲ ಸರಿ ಹೋಗಿದ್ಯಾ? ಹಾ ಗುರುಗಳೇ, ನೀವು ಹೇಳೋ ತರನೇ ಆ ಹುಡುಗಿ ಮತ್ತೆ ನನ್ನ ಲೈಫಲ್ಲಿ ಬಂದ್ವು. ಗುರುಗಳೇ, ನೀವು ಕೆಲವೇ ಗಂಟೆಗಳಲ್ಲಿ ಪೂಜೆಗಳನ್ನೆಲ್ಲ ಮಾಡಿ ನನಗೆ ಎಲ್ಲ ಮಾಡಿಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಗುರು, ಎಲ್ಲ ಒಳ್ಳೇದಾಗಿದೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹೇಳಿಮ್ಮ, ಯಾರು? ನಾನ್ ಗುರುಜಿ ಭವ್ಯ ಮಾತಾಡ್ತಿರೋದು. ಹಾ, ಭವ್ಯ ಅವ್ರೆ, ಹೇಳಿಮ್ಮ. ಗುರುಜಿ, ನೀವ್ ಹೇಳಿರೋ ತರ ನಾನು ಇಷ್ಟಪಟ್ಟಿದ ಹುಡುಗ ಮತ್ತೆ ಬಂದ್ರು. ನಾನ್ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನಿಮ್ಗೆ ನಾನು ಎಷ್ಟೋ ಕಡೆ ಕೇಳಿ ಪೂರ್ತಿ ದುಡ್ಡು ಕೂಡ ಕೊಟ್ಟು ಮೋಸ ಹೋಗಿದ್ದೆ ಗುರುಗಳೇ. ಆದ್ರೆ ನಿಮ್ ಮೇಲೆ ಇಟ್ಕೊಂಡಿರೋ ನಂಬಿಕೆಗೋಸ್ಕರ ನಾನು ಪೂರ್ತಿ ದುಡ್ಡು ಬೇಡ ಅಂತ ನೀವ್ ಹೇಳಿದ್ರಿ ಅಂತ ಹೇಳ್ಬಿಟ್ಟು ನನ್ ಪೂಜೆಗೆ ಅಂತ ಅರ್ಧ ದುಡ್ಡು ಕೊಟ್ಟು ನೀವು ಪೂಜೆ ಕೂಡ ಮಾಡ್ಕೊಟ್ಟಿದ್ರಿ. ಅವಾಗ ನನ್ಗೆ ನಿಜಕ್ಕೂ ನಂಬಿಕೆ ಬಂತು. ಕೊನೆದಾಗ ಒಂದ್ಸರಿ ಪ್ರಯತ್ನ ಮಾಡಿ ನೋಡೋಣ ಅನ್ಕೊಂಡ್ ಬಂದೆ. ನೀವ್ ಹೇಳಿರೋ ಹಾಗೇನೆ 2 ದಿನದಲ್ಲಿ ಅವ್ನ್ ಮತ್ತೆ ಬಂದ ಗುರುಗಳೇ. ನಿಜಕ್ಕೂ ತುಂಬಾನೇ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು ಗುರುಗಳೇ ನಿಮ್ಗೆ. ಈಗೆಲ್ಲ ಒಳ್ಳೇದಾಗಿದೆಯಲ್ಲಮ್ಮ ನಿಮಗೆ? ಒಳ್ಳೇದಾಗಿದೆ ಗುರುಗಳೇ. ಈ ಮಾತಾಡೋ ಆಡಿಯೋನ ಪ್ರಮೋಷನ್ ಅವಾರ್ಡ್ ಮಾಡ್ಕೊಳ್ಳಮ್ಮ. ನಾನು ಮಾಡ್ಕೊಡಿ ಗುರುಗಳೇ. ಏನಿಲ್ಲ, ನೀವು ಹುಡುಗ ನಿಮ್ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಲ್ಲಮ್ಮ? ಚೆನ್ನಾಗಿದ್ದಾರೆ ಗುರುಗಳೇ. ಈಗ ಅವ್ರ ಫ್ಯಾಮಿಲಿಯವ್ರು ಕೂಡ ಕಾಂಪ್ರಮೈಸ್ ಆಗಿದ್ದಾರೆ. ಅವ್ರು ನಾನು ಇಷ್ಟಪಟ್ಟಿರೋ ಹುಡುಗ ಕೂಡ ಚೆನ್ನಾಗಿದ್ದಾರೆ ನನ್ ಜೊತೆಗೆ. ರಾಯಿರ ಆಶೀರ್ವಾದ ಮತ್ತೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರ್ಲಿ ಯಾವಾಗ್ಲೂ. ಅವರು ನಮ್ಮನ್ನು ಚೆನ್ನಾಗಿ ಸತ್ಕಾರ ಮಾಡಿ ಮಾಮೂಲಿನಂತೆ ಚಹಾ ಕುಡಿದು ಮಾತನಾಡ್ತಾ ಕೂತೇವೆ. ಇನ್ನು ಇದಾದ ಮೇಲೆ ಅವರು ನನಗೆ ಸಂಘದ ಬಗ್ಗೆ ಮಾಹಿತಿ ಕೊಟ್ಟು ಪ್ರತಿದಿನ ಸಾಯಂಕಾಲ 5ರ ಸುಮಾರಿಗೆ ಅಲ್ಲಿಗೆ ಬಾ ಅಂತ ತಿಳಿಸಿದಾಗ ನಾನು ಸರಿ ಅಂತ ಹೇಳಿದೆ. ಇದಾದ ಮೇಲೆ ಇನ್ನೇನು ಹೋಗಬೇಕು ಎಂದುಕೊಂಡಾಗಲೇ ಎದುರಿಗೆ ಅವರ ಮಗ ಸತೀಶ ಬಂದ. ಅವನು ನೋಡೋಕೆ ಎತ್ತರವಾಗಿ ಬೆಳ್ಳಗೆ ಸುಂದರವಾಗಿದ್ದ. ಅವನನ್ನು ನೋಡಿದರೆ ಪದೇ ನೋಡುವನೇ ಇದ್ದ. ಆದರೆ ನಾನು ಸುಮ್ಮನೆ ಕುಳಿತು ಸ್ವಲ್ಪ ಹೊತ್ತು ಮಾತಾಡಿ ವಾಪಸ್ ಮನೆಗೆ ಬಂದೆ. ಇನ್ನು ಮಾರಣ ದಿನ ಸಂಘಕ್ಕೆ ಹೋಗಬೇಕು ಎಂದು ರೆಡಿಯಾಗುವಾಗಲೇ ಮನೆಯ ಕಾಲಿಂಗ್ ಬೆಲ್ ಶಬ್ದ ಬಂದಾಗ ನಾನು, ಇದರಪ್ಪ ಇಷ್ಟೊತ್ತಲ್ಲಿ ಅಂತ ಬಾಗಿ ತೆರೆದು ನೋಡಿದರೆ ಮ್ಯಾನೇಜರ್ ಅವರು ತಮ್ಮ ಮಗನ ಜೊತೆಗೆ ನಮ್ಮ ಮನೆಗೆ ಬಂದಿದ್ದರು. ಅಲ್ಲದೆ ನಿಮಗೆ ಸಂಘಕ್ಕೆ ಬರೋಕೆ ಕಷ್ಟವಾಗುತ್ತೆ ಅಂತ ನಾನೇ ಬಂದೆ ಇಲ್ಲಿಂದ. ಇಬ್ಬರು ಸೇರಿ ಹೋಗೋಣ ಅಂತ ಹೇಳಿದಾಗ ನಾನು ಸರಿ ಹೇಳಿದೆ. ಆಮೇಲೆ ಎಲ್ಲರೂ ಸೇರಿ ಸಂಘಕ್ಕೆ ಹೋದೆವು. ಆಗ ಸತೀಶ್ ನಮ್ಮನ್ನು ಬಿಟ್ಟು ಕಾರ್ ತಗೊಂಡು ಎಲ್ಲಿಗೆ ಹೊರಟಿದ್ದ. ಆಗ ನಾನು, ಸತೀಶ್ ಎಲ್ಲಿಗೆ ಹೋಗ್ತಿದ್ದೀಯಾ, ಯಾಕೆ ಬರೋದಿಲ್ವಾ ಎಂದಾಗ ಅವನು, ಇವಳ ನಾನು ಜಿಮ್ಗೆ ಹೋಗಿ ವ್ಯಾಯಾಮ ಮಾಡಬೇಕು ಅಂತ ಹೇಳಿದ. ಆಗ ಅವನು ಯಾಕೆ ಅಷ್ಟೊಂದು ಫಿಟ್ ಆಗಿದ್ದಾನೆ ಅಂತ ನನಗೆ ಗೊತ್ತಾಗಿ ಸರಿ ಹೋಗಿ ಬಾ ಅಂತ ಹೇಳಿದೆ. ಇನ್ನು ನನ್ನ ಜೀವನವು ನರಕದಂತೆ ಹೇಗಿತ್ತು. ನನಗೆ ನನ್ನನ್ನೇ ನಾನೇ ನೋಡಿಕೊಳ್ಳುವುದು ಸವಾಲಿನ ಕೆಲಸವಾಗಿತ್ತು. ಯಾಕಂದರೆ ಮನೆಯಲ್ಲಿ ಕೆಲಸ, ಮಗುವಿನ ಕೆಲಸ, ಹೀಗೆ ಎಲ್ಲವನ್ನೂ ಹೇಗೋ ನಿಭಾಯಿಸುತ್ತಿದ್ದೆ. ಇನ್ನು ನನ್ನ ಯಜಮಾನರು
ಪ್ರಫುಲ್ ಹೆಸರಿಗೆ ಮಾತ್ರ ಯಜಮಾನ. ಅವನು ದುಡಿಯುವುದಲ್ಲೇ ಬಿಸಿಯಾಗಿದ್ದ. ಅವನಿಗೆ ನನಗಿಂತ ಕೆಲಸವೇ ಜಾಸ್ತಿಯಾಗಿತ್ತು. ನನಗೆ ಯಾಕೋ ಬಹಳ ಒಬ್ಬಂಟಿಯಾಗಿದ್ದೇನೆ ಎನಿಸಿದರೂ ಸಹಿತ ಅವನಿಗೆ ತಿಳಿಸದೆ ನನ್ನ ಕಷ್ಟದ ಜೀವನವನ್ನು ನಡೆಸುತ್ತಿದ್ದೆ ನಾನೇ. ಕೆಲವೊಮ್ಮೆ ಮುಂದೆ ಹೋದರೂ ಸಹಿತ ಅವನು ನಾಳೆ ಬೇಗ ಹೋಗಬೇಕು, ಇದೆಲ್ಲ ಏನು, ಸುಮ್ಮನೆ ಬಿದ್ದುಕೋ, ಇದಕ್ಕೆಲ್ಲ ಸಮಯವಿಲ್ಲ ಎನ್ನುತ್ತಿದ್ದ. ಹೀಗೆ ಸಂಘಕ್ಕೆ ಸೇರಿದ 1-2 ತಿಂಗಳು ಆಗಿ ನನ್ನ ಜೀವನದಲ್ಲಿ ಒಂದು ತಿರುವು ಪಡೆಯುವ ಘಟನೆ ನಡೆದೇ ಹೋಗಿತ್ತು. ಎಲ್ಲದರಿಂದ ಬೇಸತ್ತು ನಾನು ಊರಿಗೆ ಹೋಗುವುದು ಅಂತ ತೀರ್ಮಾನ ಮಾಡಿ ಇವನಿಗೆ ಹೇಳಿದಾಗ ಸರಿ ಆತನು ಹೇಳಿ ನನ್ನ ಕಳುಹಿಸಿದ. ನಾನು ನೇರವಾಗಿ ಡೆಲ್ಲಿಗೆ ನನ್ನ ಮನೆಗೆ ಹೋಗಿದ್ದೆ. ಅಲ್ಲಿ ಹೋಗಿದಾಗ ನನಗೆ ಒಂದು ಅಚ್ಚರಿ ಕಾದಿತ್ತು. ಅದೇನು ಎಂದರೆ ಅಲ್ಲಿ ನನ್ನ ಮನೆಗೆ ದೂರದ ಸಂಬಂಧಿ ರಾಜು ಮನೆಗೆ ಬಂದಿದ್ದ. ಅವನು ನನಗಿಂತ ಚಿಕ್ಕವನು. ಅವನು ಯಾವಾಗಲೂ ರಜೆ ನೇರವಾಗಿ ನಮ್ಮ ಮನೆಗೆ ಬರುತ್ತಿದ್ದ, ಎಲ್ಲಿಯೂ ಹೋಗುತ್ತಿದ್ದಿಲ್ಲ. ನಾನು ಹೋದಾಗ ಅವನು ನನ್ನ ನೋಡಿ ಸಂತೋಷವಾಗಿದ್ದ. ನನ್ನ ಮಾತನಾಡಿಸಿ ಎಲ್ಲೋ ಹೊರಗೆ ಹೋದ. ಇದಾದ ಬಳಿಕ ನಾನು ಸಾಯಂಕಾಲ ಸುಮಾರಿಗೆ ರೆಸ್ಟ್ ಮಾಡಿ ಕಾಫಿ ಕುಡಿಯೋಕೆ ಅಂತ ಹೋಗಿದೆ. ಆಗ ಅಲ್ಲಿಯೇ ಸೋಫಾ ಮೇಲೆ ನನ್ನಪ್ಪ ಮತ್ತು ರಾಜು ಕೂತಿದ್ದರು. ರಾಜು ಟಿವಿ ನೋಡ್ತಾ ಇದ್ದರೆ, ನನ್ನಪ್ಪ ಪೇಪರ್ ಓದ್ತಾ ಕೂತಿದ್ದರು. ಇವರು ನನ್ನ ಯಜಮಾನರು, ಒಂದೇ ತರಹದ ಮನುಷ್ಯ. ಇವರಿಗೂ ಕೂಡ ದುಡ್ಡೇ ಮುಖ್ಯವಾಗಿತ್ತು. ಇನ್ನು ರಾಜು ಟಿವಿ ನೋಡ್ತಾ ಆಗಾಗ ನನ್ನ ಕಡೆಗೆ ನೋಡ್ತಾ ಇದ್ದ. ಹೀಗೆ 1-2 ದಿನಗಳು ಕಳೆದವು. ಮನೆಯಲ್ಲಿ ನಾನು ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಈ ನಡುವೆ ರಾಜುವಿನಲ್ಲಿ ಹಲವಾರು ಬದಲಾವಣೆ ಕಂಡಿದ್ದವು. ಅದೇನು ಎಂದರೆ ಅವನಿಗೆ ನಾನು ಕಾಫಿ ಕೊಡೋಕೆ ಅಂತ ಹೋದಾಗಲೆಲ್ಲ ನನ್ನ ನೋಡ್ತಾ ಇದ್ದ. ಅವನು ನನ್ನ ನೋಡುವಾಗ ಬದಲು ಅವನ ಕಣ್ಣು ಬೇರೆಡೆ ಇರುತ್ತಿದ್ದು ನನಗೆ ಗೊತ್ತಾಗಿತ್ತು. ನನಗೆ ಅವನು ಏನು ನೋಡುತ್ತಿದ್ದ ಅಂತ ಎಲ್ಲವೂ ಅರ್ಥವಾಯಿತು. 1 ವಾರ ಹೀಗೆ ಮನೆಯಲ್ಲಿ ಏನೇನೋ ನಡೀತಾ ಇತ್ತು. ಕೊನೆಗೆ ನಾನು ಒಂದು ದಿನ ಹೀಗೆ ಮನೆಯಲ್ಲಿ ಕೂತಾಗ ಇವನನ್ನು ಪರೀಕ್ಷಿಸೋಣ ಅಂತ ನಾನು ಗೋಧಿಯನ್ನು ಸ್ವಚ್ಛ ಮಾಡುತ್ತಾ ಕುಳಿತಿದ್ದೆ. ಆಗ ಅವನು ನೋಡುತ್ತಾ ನನ್ನನ್ನೇ ಕಡೆಗೆ ಪದೇ ಪದೇ ನೋಡ್ತಿದ್ದ. ಆಗ ನಾನು ಅವನಿಗೆ ಯಾಕೋ ಹೀಗೆ ನೋಡ್ತಿದ್ದೀಯಾ, ಏನಾಗಿದೆ, ನಿನಗೆ ಏನಾಗಿದೆ ಎಂದಾಗ ಅವನು ಹೆದರುತ್ತಾ ಸುಮ್ಮನೆ ಕೂತಿದ್ದ. ಆಗ ಅವನು ನನ್ನ ಕಡೆಗೆ ನೋಡ್ತಾ ಇದ್ದಾಗ ಸ್ವಲ್ಪ ಸಿಟ್ಟಿನಿಂದ ನೋಡಿದಾಗ ಅವನು ಟಿವಿ ಅರಿಸಿ ಹೊರಗೆ ಹೋದ. ಅವನು ಯಾಕೆ ಹೊರಗೆ ಹೋದ, ಅವನಿಗೆ ಏನಾಗಿದೆ ಅಂತ ನನಗೂ ಗೊತ್ತಾಗಲಿಲ್ಲ. ನಾನೇನಾದರೂ ತಪ್ಪು ಮಾಡಿದೆನಾ, ಕೇಳಬಾರದು ಏನಾದರೂ ಕೇಳಿದ್ನಾ ಎಂದು ಎನಿಸತೊಡಗಿತು. ಮತ್ತೆ ಒಂದಿಷ್ಟು ದಿನ ಕಳೆದ ಮೇಲೆ ಅವನು ಹೀಗೆ ನನ್ನ ನೋಡುವಾಗ ನಾನು ಅವನಿಗೆ ಕಣ್ಣು ಹೊಡೆದಾಗ ಅವನು ಹೆದರಿ ಅಲ್ಲಿಂದ ಹೋಗಿದ್ದ. ನಾನು ಸುಮ್ನೆ ಹಾಗೆ ಮಾಡಿದ್ರೆ ಇವನು ಹೆದರಿ ಹೋಗಿದ್ದನ್ನು ಕಂಡು ನನಗೆ ಇವನು ಅಲ್ಲಿಂದ ಎದ್ದು ಅಡುಗೆ ಮನೆಗೆ ಹೋಗಿ ನೀರು ಕುಡಿದು ಬಂದು ಕುಳಿತ. ಆಗ ನಾನು ಯಾಕೋ ಹೋಗಿದ್ದೆ ಎಂದಾಗ ಅವನು ಏನಿಲ್ಲ ಅಂತ ಹೇಳಿದ. ಆಗ ನಾನು ಹಾಗೆ ಮಾಡಿದ್ದಕ್ಕೆ ತಾನೇ ನೀನು ಒಳಗೆ ಹೋಗಿದ್ದೆ ಎಂದಾಗ ಅವನು ಹೌದು ಅಂತ ಹೇಳಿದ. ಆಗ ನನಗೆ ಒಂದು ಮಾತು ಚೆನ್ನಾಗಿ ಅರ್ಥವಾಗಿತ್ತು. ಅದೇನು ಎಂದು ಅಂದರೆ ಇವನಿಗೆ ಯಾರು ಕಾಲೇಜಿನಲ್ಲಿ ಸ್ನೇಹಿತೆಯರು ಇದ್ದಂಗಿಲ್ಲ. ಇವನು ಹೀಗೆ ಮಾಡುತ್ತಾನೆ, ಮಾತಾಡೋಕೆ ವಿಚಾರ ಮಾಡ್ತಾನೆ ಎಂದು ಎನಿಸಿತು. ಆಮೇಲೆ ನಾನು ಅವನನ್ನು ಸುಧಾರಿಸಬೇಕು ಎಂದು ನಿರ್ಧಾರ ಮಾಡಿದೆ. ಆಮೇಲೆ ಮಾರನೇ ದಿನದಿಂದ ನನಗೆ ಏನೇ ಬೇಕಾದರೂ ಸಹ ಅವನಿಗೆ ಹೋಗಿದ್ದರು ಅಂತ ಹೇಳ್ತಿದ್ದೆ. ಅವನು ನಾನು ಹೇಳಿದ್ದು ಎಲ್ಲವನ್ನೂ ಮಾಡುತ್ತಿದ್ದ. ನನ್ನ ಮನೆಯಲ್ಲಿ ಮಾತ್ರ ಅವನಿಗೆ ಹಾಗೆ ಅಷ್ಟು ಕೆಲಸ ಹೇಳ್ತೀಯಾ ಪಾಪ, ರಜೆಗೆ ಅಂತ 4-6 ದಿನ ಬಂದಿದ್ದಾನೆ, ಅವನಿಗೆ ಇಷ್ಟೊಂದು ಕೆಲಸ ಮಾಡಿಸಿದರೆ ಹೇಗೆ ಎನ್ನುತ್ತಿದ್ದರು. ಆದರೆ ಮನೆಯಲ್ಲಿ ಇವನ ಬಗ್ಗೆ ನಾನು ಏನು ಹೇಳುವಂತೆ ಇರಲಿಲ್ಲ. ಮನೆಯಲ್ಲಿ ಸಹ ಇವನು ಒಂಥರ ವಿಚಿತ್ರ ಮನುಷ್ಯ, ಯಾರ ಜೊತೆಗೆ ಮಾತಾಡಲ್ಲ ಎಂದೆಲ್ಲ ಗೊತ್ತಿತ್ತು. ಹಾಗಾಗಿ ಅವರು ಸುಮ್ಮನಿದ್ದರು. ಹೀಗೆ 1-2 ದಿನದ ನಂತರ ಅವನ ಜೊತೆಗೆ ಮನೆಯಲ್ಲಿ ಇದ್ದುಕೊಂಡೇ ನಿಧಾನವಾಗಿ ಚಾಟಿಂಗ್ ಮಾಡೋಕೆ ಶುರು ಮಾಡಿದೆ. ಅವನಿಗೆ ರೀಲ್ಸ್ ಕಳಿಸೋದು, ಜೋಕ್ಸ್ ಕಳಿಸೋದು ಹೀಗೆ ಮಾಡೋಕೆ ಶುರು ಮಾಡಿದ ಮೇಲೆ ಅವನು ನನ್ನನ್ನು ಒಬ್ಬ ಫ್ರೆಂಡ್ ತರ ನೋಡೋಕೆ ಶುರು ಮಾಡಿದ. ಆಮೇಲೆ ನನ್ನ ಜೊತೆಗೆ ಚೆನ್ನಾಗಿ ಮಾತಾಡತೊಡಗಿದ. ಹೀಗೆ ಇದ್ದಾಗಲೇ ಅವನಿಗೆ ಒಂದು ಸಲ ಕಾಲೇಜಿನ ಬಗ್ಗೆ, ಅವನ ಸ್ನೇಹಿತರ ಬಗ್ಗೆ ಕೇಳಿದೆ. ಆಗ ಅವನು ಅರ್ಧ ಗಂಟೆ ಹೇಳಿದ್ರೂ ಕೂಡ ಬರೀ ಹುಡುಗರ ಬಗ್ಗೆನೇ ಹೇಳುತ್ತಿದ್ದ. ಅಲ್ಲಿಗೆ ಹೋಗಿದ್ದೆ, ಅಲ್ಲಿ ಸುತ್ತಾಡಿದ್ದೆ ಅಂತೆಲ್ಲ ಹೇಳ್ತಿದ್ದ. ಕೊನೆಗೆ ನನಗೂ ತಲೆ ಕೆಟ್ಟು ಅವತ್ತು ನಿನಗೆ ಯಾರು ಸ್ನೇಹಿತೆ ಇಲ್ವಾ ಎಂದಾಗ ಅವನು ಸುಮ್ಮನಾದ. ಆಗ ನಾನು ಹೇಳು ಪರವಾಗಿಲ್ಲ ಎಂದಾಗ ಅವನು ಇಲ್ಲ, ಯಾರಿಲ್ಲ, ಅವರ ಜೊತೆಗೆ ಮಾತಾಡೋಕೆ ನನಗೆ ಆಗುತ್ತೆ, ಹಾಗಾಗಿ ಅವರಿಂದ ಸ್ವಲ್ಪ ದೂರನೇ ಇರ್ತೀನಿ ಅಂತ ಹೇಳಿದ. ಅವನ ಮಾತು ಕೇಳಿ ಅವನ ವರ್ತನೆಗೆ ಕಾರಣ ನನಗೆ ಗೊತ್ತಾಗಿತ್ತು. ಹೀಗೆ ಒಂದಿಷ್ಟು ದಿನ ಆಗಿದ್ದ ಮೇಲೆ ನಾವಿಬ್ಬರು ಒಳ್ಳೆಯ ಫ್ರೆಂಡ್ಸ್ ಆಗಿದ್ದರಿಂದ ಅವನು ಎಲ್ಲವನ್ನೂ ನನಗೆ ಹೇಳುತ್ತಿದ್ದ. ಜೊತೆಗೆ ಆರಾಮವಾಗಿ ಮಾತಾಡುತ್ತಿದ್ದ. ನನ್ನ ಜೊತೆಗೆ ಹೊರಗೆಲ್ಲ ಸುತ್ತಾಡೋಕೆ ಬರುತ್ತಿದ್ದ. ಹೀಗೆ ಒಂದು ದಿನ ಮನೆಯಲ್ಲಿ ಎಲ್ಲರೂ ಊರಿಗೆ ಅಂತ ಹೋಗಿದ್ದರು. ಅವತ್ತು ನಾನು ಮತ್ತು ಇವನು ಮನೆಯಲ್ಲಿ ಮಾತ್ರ ಇದ್ದೆವು. ಅವರ ಹೋದ ದಿನವೇ ಊಟವೆಲ್ಲ ಮಾಡಿ ಟಿವಿ ನೋಡ್ತಾ ಕೂತಿದ್ದೆವು. ಅವನು ಅದರಲ್ಲಿ ಹಳೆಯ ಹಿಂದಿ ಸಿನಿಮಾ ಬರ್ತಾ ಇತ್ತು. ಆಗ ಅದರಲ್ಲಿ ಆ ತರದ ದೃಶ್ಯ ಬರೋಕೆ ಶುರುವಾದಾಗ ಅವನು ಕಣ್ಣು ಬಿಡದೆ ಟಿವಿಯನ್ನೇ ನೋಡ್ತಿದ್ದ. ನನಗೂ ಕೂಡ ಒಂಥರ ಅನಿಸ್ತಾ ಇತ್ತು. ಆದರೆ ಏನು ಮಾಡೋದು ಅಂತ ಗೊತ್ತಾಗದೆ ಅವನನ್ನು ನೋಡಿದೆ. ಅವನು ನನ್ನ ನೋಡಿದ. ಕೊನೆಗೆ ಅವತ್ತು ಅಲ್ಲಿಯೇ ಸೋಫಾ ಮೇಲೆ
ಗೊತ್ತಿದ್ದು ಗೊತ್ತಿಲ್ಲದೆಯೋ ಎಲ್ಲವೂ ನಡೆದು ಬಿಟ್ಟಿತ್ತು. ಆದರೆ ಮಾರನೇ ದಿನ ಯಾಕೋ ನನಗೆ ನನ್ನ ಮೇಲೆ ಬೇಜಾರಾಗಿತ್ತು. ಯಾಕಂದರೆ ನನಗೆ ನಾನೇ ದ್ರೋಹ ಮಾಡಿಕೊಂಡೆ. ಅವನು ಪಾಪ ಒಳ್ಳೆಯವನು, ಅವನಿಗೆ ಮೋಸ ಮಾಡಿದೆ. ಆದರೆ ಅದೆಲ್ಲ ಗೊತ್ತಿಲ್ಲದೆ ನಡೆದದ್ದು ಅಂತ ಸುಮ್ಮನಾದೆ. ಆದರೆ ಇಂದಿಗೂ ಮುಂದೆ ಹೀಗೆ ಮಾಡಲಿಲ್ಲ. ಇದಾದ ಮೇಲೆ ಇಲ್ಲಿದ್ದರೆ ಕಷ್ಟ ಅಂತ ಮತ್ತೆ ನನ್ನ ಯಜಮಾನರ ಜೊತೆಗೆ ಬಂದು ಜೀವನ ಸಾಗಿಸಿದೆ. ನೋಡಿದ್ರಲ್ಲ ಗೆಳೆಯರೇ, ಏನೋ ಮಾಡಲು ಹೋಗಿ ಏನೋ ನಡೆದಿತ್ತು ಅಂತ ಯಾರೂ ಕೂಡ ಈ ರೀತಿ ತಪ್ಪು ದಾರಿಯಲ್ಲಿ ನಡೆಯಬಾರದು. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.